ಡಿಯರ್ ಚಿಲ್ಡ್ರನ್, ಸೊ ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಎಕ್ಸಾಮ್ಗೆ ನಾವು ಇಂಟಿಗ್ರೇಷನ್ನು ಈ ಕ್ಯಾಲ್ಕುಲಸ್ ಪಾರ್ಟ್ ಎಲ್ಲ ನಮ್ಗೆ ಆಗಲ್ಲ. ಸೊ ನಾವು ಈಸಿಯೆಸ್ಟ್ ಚಾಪ್ಟರ್ಸನ್ನು ಓದ್ಕೊಂಡು ಆ ಕ್ಯಾಲ್ಕುಲಸನ್ನು ಬಿಟ್ಟು ಇಂಟಿಗ್ರೇಷನನ್ನು ಮಾಡ್ದೇನೆ ನಾವು ಹೇಗೆ 60+ ಅಥವಾ 70/80 ಸ್ಕೋರ್ ಮಾಡಬಹುದು ಅಂತಂದರೆ, ಸೊ ದಿಸ್ ವಿಡಿಯೋ ಇಸ್ ಫಾರ್ ಯು. ನಮಗೆ ಯಾವ ಥರ ಪ್ರಿಪೇರ್ ಆಗಬೇಕು, ಯಾವ್ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಟೈಮ್ ಕೊಟ್ಟು ಆ್ಯಂಡ್ ಯಾವ ಚಾಪ್ಟರ್ಸನ್ನು ಓದಿ ನೀವು ಈ ಸ್ಕೋರನ್ನು ಮಾಡಬಹುದು, ಆ ಎಲ್ಲ ಚಾಪ್ಟರ್ಸನ್ನು ಎಷ್ಟೆಷ್ಟು ಟೈಮ್ ತೊಗೊಂಡು ಓದಬೇಕು ಅನ್ನುವಂಥ ಡೀಟೇಲ್ಡ್ ಸ್ಟಡಿ ಟೈಮ್ ಟೇಬಲ್, ಸ್ಟಡಿ ಪ್ಲ್ಯಾನ್ ವಿತ್ ಇಂಪಾರ್ಟೆಂಟ್ ಚಾಪ್ಟರ್ಸ್, ಅದರ ವೇಟೇಜ್, ಯಾವ್ಯಾವ ಥರ ಕ್ವಶನ್ ಬರುತ್ತೆ ಎಲ್ಲದನ್ನು ಜಸ್ಟ್ ವಿತಿನ್ 8 minutes ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಇದರಿಂದ ಹೆಚ್ಚೆಚ್ಚು ಜನಕ್ಕೆ ತಲುಪಲಿ, ಅವ್ರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ದೆನ್ ಕನ್ನಡ ಎಕ್ಸಾಮ್ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ಕೆಲವೊಂದಿಷ್ಟು PDFsನ್ನು ಶೇರ್ ಮಾಡಿದೆ ಟೆಲಿಗ್ರಾಮಲ್ಲಿ ನಾನು ನಿನ್ನೆ. ಐ ಕುಡಂಟ್ ಮೇಕ್ ಎನಿ ವಿಡಿಯೋ ಫಾರ್ ಕನ್ನಡ, ಬಟ್ ಪ್ರಿಪ್ರೇಟ್ರಿಗೆ ಮಾಡಿದ್ದೆ, ಹೆಲ್ಪ್ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ಹೆಲ್ಪ್ ಆಗಿತ್ತು ಅಂತಂದರೆ ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಬೇರೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ಅಥವಾ ಇಂಪಾರ್ಟೆಂಟ್ ಕ್ವೆಶನ್ಸ್ ಮೇಲೆ ವಿಡಿಯೋ ಬೇಕು, ಸ್ಟಡಿ ಪ್ಲ್ಯಾನ್ ಮೇಲೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಐ ಟ್ರೈ ಟು ಅಪ್ಲೋಡ್ ದ ವಿಡಿಯೋ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲಿಗೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು ಅಂತಂದರೆ, ಸೊ ದೀಸ್ 8 ಚಾಪ್ಟರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಟು. ಓಕೆ, ಸೊ ಮೊದಲಿಗೆ ಸೊ ನಿಮಗೆ ಗೊತ್ತಿರುತ್ತೆ ಪಾರ್ಟ್ ನಲ್ಲಿ ಯು ಹ್ಯಾವ್ ಟು ಆನ್ಸರ್ 1 ಕ್ವೆಶನ್. ಸೊ ಇದು 6+4 ಮಾದರಿಯಲ್ಲಿರುವಂಥ ಕ್ವೆಶನ್ ಆಗಿರುತ್ತೆ. ನೋಡಿ, ನಿಮಗೆ 6 ಮಾರ್ಕ್ನ ಕ್ವೆಶನ್ ಅಟೆಂಪ್ಟ್ ಮಾಡಬೇಕು ಅಂತಂದರೆ ನಿಮಗೆ ಡಿಫಿಕಲ್ಟ್ ಇರೋ ಕ್ವಶನ್ ಇದೆ. ಆ್ಯಂಡ್ ಈಸಿಯೆಸ್ಟ್ ಅಂದರೆ ಲೀನಿಯರ್ ಪ್ರೋಗ್ರಾಮಿಂಗ್ LPP ಇದಿದೆ 6 ಮಾರ್ಕ್ಸ್ದು. ಸೊ ಅದಕ್ಕೆ ಇರೋದೇ 6 ಮಾರ್ಕ್. ಆ್ಯಂಡ್ ಆ ಒಂದು ಚಾಪ್ಟರ್ನ ನೀವು ಮಾಡಿದ್ರಿ ಅಂತಂದರೆ 6 ಮಾರ್ಕ್ನ ಕ್ವಶನ್ಸ್ ಈಸಿ ಇರುತ್ತೆ, ನೀವು ನೋಡ್ಕೊಳ್ಬೋದು. ನೆಕ್ಸ್ಟ್ ಇನ್ನು 4 ಮಾರ್ಕ್ನ ಕ್ವಶನ್ಸ್ಗೆ ನೀವು ಡೆಟರ್ಮಿನೆಂಟ್ಸು, ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಬಿಲಿಟಿಯನ್ನು ನೋಡ್ಕೊಂಡ್ರಿ ಅಂತಂದರೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಅಟೆಂಪ್ಟ್ ಮಾಡ್ಬೋದು. ಆ್ಯಂಡ್ 6+4 ತುಂಬ ಇಂಪಾರ್ಟೆಂಟ್, 10 ಮಾರ್ಕ್ಸ್ ಆಗಿರೋದ್ರಿಂದ ಆದಷ್ಟು ಎರಡನ್ನೂ ನೋಡ್ಕೊಂಡಿರಿ. ಓಕೆ, ಸೊ ಯಾವ್ದು ಈಸಿ ಅನಿಸುತ್ತೆ ಅದನ್ನು ಮಾಡೋರಂತೆ, ಆಯಿತಾ. ನೆಕ್ಸ್ಟ್ ಪಾರ್ಟ್ ನಲ್ಲಿ ನೀವು 4 ಕ್ವಶನನ್ನು ಅಟೆಂಪ್ಟ್ ಮಾಡಬೇಕು, 5 ಮಾರ್ಕ್ನ ಕ್ವಶನ್ಸು. ನೋಡಿ, ರಿಲೇಷನ್ ಆ್ಯಂಡ್ ಫಂಕ್ಷನಿಂದನೂ 5 ಮಾರ್ಕ್ನ ಕ್ವಶನ್ ಬರುತ್ತೆ, ಮ್ಯಾಟ್ರೈಸಿಸಿಂದ 5 ಮಾರ್ಕ್ದು, ಡಿಟರ್ಮಿನೆಂಟ್ಸಿಂದ 5 ಮಾರ್ಕ್ ಮತ್ತು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಿಂದ 5 ಮಾರ್ಕ್ನ ಕ್ವಶನ್ ಬರುತ್ತೆ. ಸೊ ಈ ಫಸ್ಟ್ 4 ಚಾಪ್ಟರ್ಸ್ನ ಓದಿದ್ರಿ ಅಂತಂದರೆ ನಿಮಗೆ 5 ಮಾರ್ಕ್ನ ಕ್ವಶನ್ಸ್ 4 ನೀವು ಅಟೆಂಪ್ಟ್ ಮಾಡ್ಬೋದು. ನೆಕ್ಸ್ಟ್ 6 ಕ್ವೆಶನ್ಸನ್ನು ನೀವು ಅಟೆಂಪ್ಟ್ ಮಾಡಬೇಕು ಪಾರ್ಟ್ ನಲ್ಲಿ 3 ಮಾರ್ಕ್ದು. ಸೊ ಈ ಫಸ್ಟ್ 4 ಚಾಪ್ಟರ್ಸ್ ಓದೋದ್ರಿಂದ ನಿಮಗೆ 3 3 ಮಾರ್ಕ್ನ ಕ್ವಶನ್ ಅಟೆಂಪ್ಟ್ ಆಗುತ್ತೆ. ಆ್ಯಂಡ್ ಬಿ ಪಾರ್ಟಲ್ಲಿ ಅಂದರೆ 2 ಮಾರ್ಕ್ದು 2 ಕ್ವಶನ್ಸ್ ನಿಮಗೆ ಅಟೆಂಪ್ಟ್ ಆಗುತ್ತೆ. ಓಕೆ, ಆ್ಯಂಡ್ ಉಳಿದಿರುವಂತಹ 3 ಮಾರ್ಕು ಮತ್ತು 2 ಮಾರ್ಕ್ನ ಕ್ವಶನ್ಸ್ ಪಾರ್ಟ್ C ಆ್ಯಂಡ್ Bಗೆ ನೀವು ವೆಕ್ಟರ್ಸು, 3D ಮತ್ತು ಪ್ರೊಬ್ಯಾಬಿಲಿಟಿಯನ್ನು ಮಾಡಬೇಕಾಗುತ್ತೆ. ಸೊ ಈ 3 ಚಾಪ್ಟರ್ಸಿಂದಾನು ನಿಮಗೆ 3 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ 2 ಮಾರ್ಕ್ನ ಕ್ವಶನ್ಸ್ ಬಂದೇ ಬರುತ್ತೆ. ಓಕೆ, ಸೊ ಹಾಗಾಗಿ 3 ಮತ್ತು 2 ಮಾರ್ಕ್ನ ಕ್ವಶನ್ಸ್ಗೆ ನೀವು ಈ 3 ಚಾಪ್ಟರ್ಸನ್ನು ನೀಟಾಗಿ ಓದ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಇದಿಷ್ಟನ್ನೇ ನೀವು ಓದ್ಕೊಂಡ್ರಿ ಅಂತಂದರೆ, ಸೊ ಈ 8 ಚಾಪ್ಟರ್ಸಿಂದಾನೇ ನಿಮಗೆ ನೋಡೋದಾದರೆ, ಸೊ ಇಲ್ಲಿ 10 ಮಾರ್ಕ್ ಬಂತು. ಆ್ಯಂಡ್ ಪಾರ್ಟ್ ನಲ್ಲಿ ನಿಮಗೆ 20 ಮಾರ್ಕ್ ಪ್ಲಸ್ ಪಾರ್ಟ್ ನಲ್ಲಿ ನಿಮಗೆ 18 ಮಾರ್ಕ್ ಆ್ಯಂಡ್ ಪ್ಲಸ್ ಬಿ ಪಾರ್ಟಲ್ಲಿ ನಿಮಗೆ 10 ಮಾರ್ಕ್ಸ್ ಬರುವಂಥದ್ದು. ಅಂದರೆ ಟೋಟಲ್ ಆಗಿ 58 ಮಾರ್ಕ್ಸ್ ನಿಮಗೆ ಇಲ್ಲೇ ಆಯಿತು. ಆ್ಯಂಡ್ ಇವನ್ ಓದಿದ್ರಿ ಅಂತಂದರೆ ನೀವು ಇವನ್ ಪಾರ್ಟ್ ನಲ್ಲೂ ಕೂಡ ಸ್ಕೋರ್ ಮಾಡ್ಬೋದು. ಅಂದರೆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೋಡಿ, ಈ ಎಲ್ಲ ಚಾಪ್ಟರ್ಸಿಂದ ರಿಲೇಷನ್ ಆ್ಯಂಡ್ ಫಂಕ್ಷನ್ನು, ಮ್ಯಾಟ್ರೈಸಿಸು, ಡೆಟರ್ಮಿನೆಂಟ್ಸಿಂದ ಒಂದೊಂದು ಕ್ವಶನ್ಸ್ ಬರುತ್ತೆ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಿಂದ 3 ಕ್ವಶನ್ಸ್ ಬರುತ್ತೆ, MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹಿಡಿದು. ವೆಕ್ಟರ್ಸು ಮತ್ತು 3D ನೋಡೋದಾದರೆ 2 ಕ್ವಶನ್ಸು 1 ಕ್ವಶನ್ ಬರುತ್ತೆ. ಆ್ಯಂಡ್ ಪ್ರೊಬ್ಯಾಬಿಲಿಟಿಯಿಂದ 2 ಕ್ವಶನ್ಸ್ ಬರುತ್ತೆ. ಸೊ ಟೋಟಲ್ ಆಗಿ ಇದ್ರದ್ದು ನಾವು ಕೌಂಟ್ ಮಾಡೋದಾದರೆ ಎಷ್ಟಾಯಿತು ನಮಗೆ, 3 + 3 6 7 8 9 10 11 ಅಂತಂದರೆ 11. ಓಕೆ, ಸೊ ಪ್ಲಸ್ 11 ಅಂತಂದರೆ ಎಷ್ಟಾಯಿತು ನಮಗೆ ಇಲ್ಲಿ, ಸೊ 69. ಓಕೆ, ಸೊ ಟೋಟಲ್ ಆಗಿ 69 ಮಾರ್ಕ್ಸ್ ಆಯಿತು ಅಂತಂದರೆ ಒಂದು ಕಡಿಮೆ ಆಲ್ಮೋಸ್ಟ್ 70 ಮಾರ್ಕ್ಸ್ ಆಯಿತು, ಹೌದಾ. ಸೊ ಇನ್ನು ಒಂದೇ ಒಂದು ಚಾಪ್ಟರ್ ಇದೆ. ಸೊ ನಿಮಗೆ ಯಾಕೆ ಇಷ್ಟು ಬೌಂಡ್ರಿ ಲೈನಲ್ಲಿ ಯಾಕೆ, ಸೊ ಇಷ್ಟು ಓದಿದರೆ ನಿಮಗೆ 60+ ಅಂತೂ ಆರಾಮಾಗಿ ಆಗುತ್ತೆ, ಆಯಿತಾ. ಬಟ್ ನಿಮಗೆ 70 ಸ್ಕೋರ್ ಮಾಡಬೇಕು. ಇನ್ನು ಒಂದೇ ಒಂದು ಈಸಿಯೆಸ್ಟ್ ಚಾಪ್ಟರ್ ಹೇಳ್ಬಿಡ್ತೀನಿ. 70 ಸ್ಕೋರ್ ಮಾಡಬೇಕಂದ್ರೆ ನಿಮಗೆ ಮಾರ್ಕ್ಸ್ ಹೋಗ್ತಾ ಇರೋದಲ್ಲಿ 2 ಮಾರ್ಕ್ಸಲ್ಲಿ. ಓಕೆ, ಸೊ ಈ 2 ಮಾರ್ಕ್ಸು ಮತ್ತು 3 ಮಾರ್ಕಲ್ಲೂ ಒಂದು ಸೇಫರ್ ಸೈಡ್ ಇರಲಿ ಅಂತಂದರೆ ನಿಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ. ಓಕೆ, ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು, ಸೊ ಅದನ್ನು ಮಾಡಿದ್ರಿ ಅಂತಂದರೆ ನಿಮಗೆ ಒಂದು 2 ಮಾರ್ಕು 3 ಮಾರ್ಕು ಜೊತೆಗೆ ಒಂದು ಪಾರ್ಟ್ ನಲ್ಲಿ ನಿಮಗೆ ಸಿಕ್ಬಿಡುತ್ತೆ.
ಓಕೆ, ಸೊ ಹೀಗಾಗಿ ನಿಮಗೆ +3 ಮಾರ್ಕ್ 2 ಮತ್ತು 1 3 ಮಾರ್ಕ್ ಅಂತಂದರೆ ಸೊ ನಿಮಗೆ ಅಗೇನ್ 71 72 ಮಾರ್ಕ್ಸ್ ಆಯಿತು. ಓಕೆ, ಸೊ ಅಂದರೆ ಆರಾಮಾಗಿ ನೀವು 70+ ಅಥವಾ 70 ಔಟ್ ಆಫ್ 80 ನೀವು ಸ್ಕೋರ್ ಮಾಡಬಹುದು ಜಸ್ಟ್ ಬೈ ರೀಡಿಂಗ್ ದೀಸ್ 9 ಚಾಪ್ಟರ್ಸ್. ಓಕೆ, ನಾವು ಇವಾಗ ಹೇಗೆ ಶುರು ಮಾಡಬೇಕು ನಾವು ಹಾಗಿದ್ರೆ ಅಂತ ನೋಡೋದಾದರೆ, ಸೊ 1ನೇ ತಾರೀಕು ಕನ್ನಡ ಎಕ್ಸಾಮ್ ಮುಗಿಸ್ಕೊಂಡು ಬಂದ ತಕ್ಷಣ ನೀವು ಸ್ವಲ್ಪ ಊಟ ಮಾಡಿ ಮಲ್ಕೊಂಡು ರೆಸ್ಟ್ ಮಾಡಿ ಆದಮೇಲೆ 4 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡಿ. 4ರಿಂದ 8 ಗಂಟೆವರೆಗೂ ನಿಮಗೆ 4 ಅವರ್ ಆಯಿತು. ಓಕೆ, ಸೊ ಈ 4 ಅವರ್ ನೀವು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಊಟಕ್ಕೆ 1 ಅವರ್ ಬಿಟ್ಟು 9 ಗಂಟೆಯಿಂದ 11 ಗಂಟೆವರೆಗೂ ರಾತ್ರಿ 2 ಅವರು ರಿಲೇಷನ್ ಆ್ಯಂಡ್ ಫಂಕ್ಷನ್ಸನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ. ಓಕೆ, ನೆಕ್ಸ್ಟ್ ಅದಾದಮೇಲೆ 11 ಗಂಟೆಯಿಂದ 12 ಗಂಟೆವರೆಗೂ 1 ತಾಸು LPPಯನ್ನು ಕವರ್ ಮಾಡ್ಕೊಂಡ್ಬಿಡಿ. ಸೊ ನಿಮಗೆ ಮೋಸ್ಟ್ ಹೈಯೆಸ್ಟ್ ವೇಟೇಜ್ ಇರುವಂಥ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮೇಜರ್, ಸೊ ಅದು ಕಂಪ್ಲೀಟ್ ಆಯಿತು. ರಿಲೇಷನ್ ಆ್ಯಂಡ್ ಫಂಕ್ಷನ್ಗೂ ಕೂಡ ನೋಡಿ ನಿಮಗೆ 9 ಮಾರ್ಕ್ಸ್ ಇದೆ, ಸೊ ಅದೊಂದು ಕಂಪ್ಲೀಟ್ ಆಯಿತು. ಆ್ಯಂಡ್ LPP ಕೂಡ ಕಂಪ್ಲೀಟ್ ಆಯಿತು. ಓಕೆ, ಸೊ ಇವಾಗ ಎಷ್ಟು ಕಂಪ್ಲೀಟ್ ಆಯಿತು? ರಿಲೇಷನ್ ಆ್ಯಂಡ್ ಫಂಕ್ಷನ್, ಕಂಟಿನ್ಯೂಟಿ ಮತ್ತು LPP ಕಂಪ್ಲೀಟ್ ಆಯಿತು. ಓಕೆ, ಸೊ ಇನ್ನು ಉಳಿದಿರುವಂತಹ ಚಾಪ್ಟರ್ಸನ್ನು ಹೇಗೆ ಮಾಡ್ಕೋಬೇಕು ಅಂತಂದರೆ, ನೆಕ್ಸ್ಟ್ ಡೇ 2ನೇ ತಾರೀಕು ನೀವು 8 ಗಂಟೆಗಿಂದ ಶುರು ಮಾಡಿ. ಓಕೆ, ಸೊ ನೀವು 7 ಗಂಟೆಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ಮುಗಿಸಿ ನೀವು 8ರಿಂದ 1 ಗಂಟೆವರೆಗೂ ಅಂದರೆ 5 ತಾಸು ನೀವು ಮ್ಯಾಟ್ರಿಕ್ಸು ಡಿಟರ್ಮಿನೆಂಟ್ಸ್ಗೆ ಕೊಡಿ. ಅಂತಂದರೆ 2 hour ಮ್ಯಾಟ್ರಿಕ್ಸ್ಗೆ 3 hour ಡಿಟರ್ಮಿನೆಂಟ್ಸ್ಗೆ ಈ ರೀತಿಯಾಗಿ ಡಿವೈಡ್ ಮಾಡಿಕೊಂಡು ಸೊ ಅದನ್ನು ಕವರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಊಟಕ್ಕೆ 1 ಅವರ್ ಆದಮೇಲೆ 2ರಿಂದ 4 ಗಂಟೆವರೆಗೂ 2 ಅವರ್ ಸಿಗುತ್ತೆ ನಿಮಗೆ. ಸೊ ವೆಕ್ಟರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. 4ರಿಂದ 5 ಗಂಟೆಗೆ 1 ಅವರ್ ಸಿಗುತ್ತೆ, 3Dಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ 5ರಿಂದ 7 ಗಂಟೆವರೆಗೂ 2 ಅವರ್ ಸಿಗುತ್ತೆ, ಸೊ ಪ್ರೊಬ್ಯಾಬಿಲಿಟಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಿಮಗೆ ಸೊ 7 ಗಂಟೆಗೆ ನಿಮ್ಮದು ನಾನು ಹೇಳಿರುವಂತಹ 8 ಚಾಪ್ಟರ್ಸು ಕಂಪ್ಲೀಟ್ ಆಯಿತು. ಹೌದಾ? ಸೊ ಇನ್ನೂ ಟೈಮ್ ಉಳಿದಿದೆ ಅಂತಂದರೆ ಸೊ ನೀವು 1 ಅವರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯನ್ನು ಕೊಟ್ರಿ ಅಂತಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಗೆ ಜಸ್ಟ್ 1 ಅವರ್ ಕೊಡಿ ಸಾಕು. ಓಕೆ, ಸೊ ನಿಮಗೆ ಈ 2 ಮಾರ್ಕ್ಸು 1 ಮಾರ್ಕ್ದು ಕೂಡ ಕವರ್ ಆಗಿಬಿಟ್ಟು ನಿಮಗೆ ಇನ್ನೂ ಸ್ವಲ್ಪ ಆ್ಯಡ್ ಆಗುತ್ತೆ. 2 ಮಾರ್ಕ್ನ ಕ್ವಶನ್ಸ್ ನೀವು ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಈ ರೀತಿಯಾಗಿ ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. ಆ್ಯಂಡ್ ನಿಮಗೂ ಗೊತ್ತು ಎಕ್ಸಾಕ್ಟ್ ಇಷ್ಟೇ ಟೈಮ್ಗೆ 8 ಗಂಟೆ ಅಂದರೆ 8 ಗಂಟೆಗೆ ಮುಗಿಯಲ್ಲ. ಹೌದಾ? ಸೊ 1 ಅವರ್ ಅಂದರೆ 1 ಅವರಲ್ಲೇ ಮುಗ್ದು ಹೋಗಲ್ಲ. ಸೊ ಇನ್ನೂ ಜಾಸ್ತಿ ಟೈಮ್ ತೊಗೊಳ್ಬೋದು. ಸೊ ಹಾಗಾಗಿ ನಾನು ನಿಮಗೆ ಇಷ್ಟನ್ನು ಕೊಟ್ಟಿದ್ದೀನಿ. ಅಟ್ಲೀಸ್ಟ್ ನೀವು 2ನೇ ತಾರೀಕು ನೈಟ್ ಊಟಕ್ಕಿಂತ ಮುಂಚೆ ನಿಮ್ಮ ಈ ಸಿಲೆಬಸ್ ಏನಾಗಿರಲಿ ಅಂತಂದರೆ ಕಂಪ್ಲೀಟ್ ಆಗಿರಲಿ. ಓಕೆ, ಸೊ ಇದಿಷ್ಟು ನಾನೇನು ಕೊಟ್ಟಿದ್ದೀನಿ ಇದು ಕಂಪ್ಲೀಟ್ ಆಗಿರಲಿ. ಸೊ ದಟ್ ಉಳಿದಿರುವಂತಹ ಟೈಮನ್ನು ನೀವು ರಿವೈಸ್ ಮಾಡೋದಕ್ಕೆ ಇಟ್ಕೊಳ್ಳಿ. ಸೊ ರಿವಿಷನ್ನಿಗೆ ಇಟ್ಕೊಳ್ಳಿ, ಆಯಿತಾ? ಸೊ ನೈಟ್ ಊಟ ಆದಮೇಲೆ ಆಫ್ಟರ್ 8 o'clock ಅಥವಾ ಆಫ್ಟರ್ 9 o'clock ನೀವೇನು ಮಾಡಿ ಅಂತಂದರೆ ರಿವಿಷನ್ ಮಾಡ್ಕೊಳ್ಳಿ. ಓದಿದ್ದನ್ನೆಲ್ಲ ಒಂದು ಸರ್ತಿ ರಿವೈಸ್ ಮಾಡ್ಕೊಳ್ಳಿ. ಓಕೆ, ಸೊ ದಟ್ ನಿಮಗೆ ನೆಕ್ಸ್ಟ್ ಡೇ ನಿಮಗೆ ಹೆಲ್ಪ್ ಆಗುತ್ತೆ ಅದು ಎಕ್ಸಾಮಲ್ಲಿ. ಓಕೆ, ಸೊ ಇದಿಷ್ಟು ಯಾವ ರೀತಿಯಾಗಿ ನೀವು ಒಂದೇ ದಿನದಲ್ಲಿ ಮ್ಯಾಥಮೆಟಿಕ್ಸಿಗೆ ಪ್ರಾಪರ್ ಪ್ಲ್ಯಾನನ್ನು ಮಾಡ್ಕೊಂಡ್ಬಿಟ್ಟು 60+ ಅಥವಾ 70 ಔಟ್ ಆಫ್ 80 ತೊಗೊಳ್ಬಹುದು ಅನ್ನುವಂಥ ವಿಡಿಯೋ ಆಗಿತ್ತು. ಹೋಪ್ ಇಟ್ ಹೆಲ್ಪ್ಸ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ನ ವಿಡಿಯೋ ಬೇಕು, ಯಾವ ಟಾಪಿಕ್ ಮೇಲೆ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಹ್ಯಾಪಿ ಲರ್ನಿಂಗ್, ಆಲ್ ದ ವೆರಿ ಬೆಸ್ಟ್.